ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗಾಂಧೀಜಿ ಬಗ್ಗೆ 20 ಸಾಲುಗಳು ನೋಡ್ತಾ ಇದ್ದೀವಿ. ಗಾಂಧೀಜಿ ಬಗ್ಗೆ 20 ಸಾಲುಗಳ ಪ್ರಬಂಧ ನೋಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಮಹಾತ್ಮ ಗಾಂಧೀಜಿ ಭಾರತದ ಒಬ್ಬ ಮಹಾನ್ ನಾಯಕ. ಮಹಾತ್ಮ ಗಾಂಧೀಜಿ ಭಾರತದ ಒಬ್ಬ ಮಹಾನ್ ನಾಯಕ. ಎರಡನೇ ಪಾಯಿಂಟ್, ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ. ಮೂರನೇ ಪಾಯಿಂಟ್, ನಾವು ಅವರನ್ನು ರಾಷ್ಟ್ರಪಿತ ಹಾಗೂ ಬಾಪೂಜಿ ಅಥವಾ ಬಾಪು ಎಂತಲೂ ಕರೆಯುತ್ತೇವೆ. ಓಕೆ. ನಾಲ್ಕನೇ ಪಾಯಿಂಟ್, ಮಹಾತ್ಮ ಗಾಂಧೀಜಿಯವರು 2 ಅಕ್ಟೋಬರ್ 1869 ಗುಜರಾತಿನ ಪೋರ್ಬಂದರ್ ಅಥವಾ ಪೋರ್ಬಂದರ್ ಅಂತ ಕರೀತೇವೆ. ಓಕೆ, ಪೋರ್ಬಂದರ್ನಲ್ಲಿ ಜನಿಸಿದರು. 5ನೇ ಪಾಯಿಂಟ್ ನೋಡಿ, ಅವರ ತಂದೆ ಹೆಸರು ಕರಮಚಂದ್ ಗಾಂಧಿ. ತಾಯಿ ಹೆಸರು ಪುತಲಿಬಾಯಿ. ಅವರ ತಂದೆ ಹೆಸರು ಕರಮಚಂದ್ ಗಾಂಧಿ, ತಾಯಿ ಹೆಸರು ಪುತಲಿಬಾಯಿ. 6ನೇ ಪಾಯಿಂಟ್, ಅವರ ಪತ್ನಿ ಹೆಸರು ಕಸ್ತೂರ್ಬಾ ಗಾಂಧಿ. 6ನೇ ಪಾಯಿಂಟ್, ಅವರ ಪತ್ನಿ ಹೆಸರು ಕಸ್ತೂರ್ಬಾ ಗಾಂಧಿ. 7ನೇ ಪಾಯಿಂಟ್, ಮಹಾತ್ಮ ಗಾಂಧೀಜಿಯವರ ಮಾತೃಭಾಷೆ ಗುಜರಾತಿ. ಓಕೆ, ಗುಜರಾತಿ ಆಗಿತ್ತು. 8ನೇ ಪಾಯಿಂಟ್, ಅವರು ಬ್ಯಾರಿಸ್ಟರ್ ಅಂದರೆ ಲಾಯರ್ ಅಂತೇಳಿ. ಓಕೆ, ಬ್ಯಾರಿಸ್ಟರ್ ಆಗಲು ಲಂಡನ್ ವಿಶ್ವವಿದ್ಯಾಲಯದಿಂದ ಕಾನೂನು ಅಧ್ಯಯನ ಮಾಡಿದರು. 9ನೇ ಪಾಯಿಂಟ್, ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ತೀವ್ರ ಹೋರಾಟ ನಡೆಸಿದರು. ಮತ್ತೊಮ್ಮೆ ನೋಡಿ, ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ತೀವ್ರ ಹೋರಾಟ ನಡೆಸಿದರು. 10ನೇ ಪಾಯಿಂಟ್, ಗೋಪಾಲಕೃಷ್ಣ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿದ್ದರು. ಓಕೆ. 11ನೇ ಪಾಯಿಂಟ್ ನೋಡಿ, ಗಾಂಧಿಯವರು ಭಾರತದಲ್ಲಿನ ಬ್ರಿಟಿಷರಿಂದ ಮುಕ್ತಗೊಳಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದರು. ಮತ್ತೊಮ್ಮೆ ನೋಡಿ, ಗಾಂಧಿಯವರು ಭಾರತದಲ್ಲಿನ ಬ್ರಿಟಿಷರಿಂದ ಮುಕ್ತಗೊಳಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದರು. ಓಕೆ, ರೈಟ್. ಆನಂತರ 12ನೇ ಪಾಯಿಂಟ್ ನೋಡಿ, ಅವರು ನಾಗರಿಕ ಹಕ್ಕುಗಳ ಚಳವಳಿ, ದಂಡಿ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿ ಮುಂತಾದ ಅನೇಕ ಪ್ರಮುಖ ಚಳುವಳಿಯನ್ನು ನಡೆಸಿದರು.
ಮತ್ತು ನೋಡಿ, ಅವರು ನಾಗರಿಕ ಹಕ್ಕುಗಳ ಚಳವಳಿ, ದಂಡಿ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳವಳಿ ಮುಂತಾದ ಅನೇಕ ಪ್ರಮುಖ ಚಳವಳಿಗಳನ್ನು ನಡೆಸಿದರು. ಓಕೆ, 13ನೇ ಪಾಯಿಂಟ್. 13ನೇ ಪಾಯಿಂಟ್ ನೋಡಿ, ಮಾಡು ಇಲ್ಲವೇ ಮಡಿ ಎಂಬುದು ಗಾಂಧಿಯವರ ಪ್ರಸಿದ್ಧ ಘೋಷವಾಕ್ಯಗಳಲ್ಲಿ ಒಂದು. ಮತ್ತೊಮ್ಮೆ ನೋಡಿ, ಮಾಡು ಇಲ್ಲವೇ ಮಡಿ ಎಂಬುದು ಗಾಂಧೀಜಿಯವರ ಪ್ರಸಿದ್ಧ ಘೋಷವಾಕ್ಯಗಳಲ್ಲಿ ಒಂದು. 14ನೇ ಪಾಯಿಂಟ್. ಮಹಾತ್ಮ ಗಾಂಧಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ. 15ನೇ ಪಾಯಿಂಟ್. ಅವರು ತುಂಬ ಸತ್ಯವಂತರು ಮತ್ತು ಪ್ರಾಮಾಣಿಕರಾಗಿದ್ದರು. ಓಕೆ. 16ನೇ ಪಾಯಿಂಟ್. ಅವರು ಜಗತ್ತಿಗೆ ಸತ್ಯ ಮತ್ತು ಅಹಿಂಸೆಯನ್ನು ಕಲಿಸಿದರು. ಓಕೆ, ರೈಟ್. ನಂತರ 17ನೇ ಪಾಯಿಂಟ್ ನೋಡಿ, ಅವರ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ನಂಬಿದ್ದರು. ಮತ್ತು ನೋಡಿ, ಅವರು ಅವರ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ನಂಬಿದ್ದರು. 18 ಪಾಯಿಂಟ್. 18 ನೋಡಿ, ನಮ್ಮ ದೇಶದ ಈ ಮಹಾನ್ ನಾಯಕ 30 ಜನವರಿ 1948 ನಾಥೂರಾಮ್ ಗೂಡ್ಸೆಯಿಂದ ಕೊಲ್ಲಲ್ಪಟ್ಟರು. ಮತ್ತೊಮ್ಮೆ ನೋಡಿ, ನಮ್ಮ ದೇಶದ ಈ ಮಹಾನ್ ನಾಯಕ 30 ಜನವರಿ 1948 ನಾಥೂರಾಮ್ ಗೂಡ್ಸೆಯಿಂದ ಕೊಲ್ಲಲ್ಪಟ್ಟರು. 19ನೇ ಪಾಯಿಂಟ್. ಗಾಂಧಿಯವರ ಜನ್ಮದಿನವನ್ನು ಪ್ರತಿ ವರ್ಷ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಗಾಂಧಿಯವರ ಜನ್ಮದಿನವನ್ನು ಪ್ರತಿ ವರ್ಷ ಗಾಂಧಿ ಜಯಂತಿ ಎಂದು ಆಚರಿಸಲಾಗುತ್ತದೆ. 20ನೇ ಪಾಯಿಂಟ್. ಮಹಾತ್ಮ ಗಾಂಧೀಜಿಯವರ ಇಡೀ ಜೀವನ ನಮಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಮತ್ತೊಮ್ಮೆ, ಮಹಾತ್ಮ ಗಾಂಧೀಜಿಯವರ ಇಡೀ ಜೀವನ ನಮಗೆ ಒಂದು ದೊಡ್ಡ ಸ್ಫೂರ್ತಿಯಾಗಿದೆ. ಓಕೆ, ರೈಟ್. ಹಾಗಾದರೆ ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರು ಶೇರ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಬಾಯ್.